ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಇವತ್ತು ನಾನು ಒಂದು ದೊಡ್ಡ ಸಾಹಸ ಮಾಡ್ತಾಯಿದ್ದೀನಿ ಗೈಸ್. ಅಂದರೆ ಬಣ್ಣ ಬಣ್ಣಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಐ ಕಲರ್ಡ್ ಮೈ ಹೇರ್. तो चलिए शुरू करते हैं. ಓಕೆ ಗೈಸ್, ಇವತ್ತು ನಿಜ ಹೇಳ್ಬೇಕಂದ್ರೆ ನನಗೆ ಹುಷಾರಿಲ್ಲ ಗೈಸ್. ಯಾಕೆಂದರೆ ನಾನು ತುಂಬ ಸುಸ್ತಿದೆ. ಆದರೂ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ನಾನು ಒಂದು ಅಮೆಝಾನಲ್ಲಿ ಒಂದು ಪ್ರಾಡಕ್ಟನ್ನ ಬೈ ಮಾಡಿದ್ದೆ. ಸೊ ಅದನ್ನು ಯೂಸ್ ಮಾಡೋ ತನಕ ನನಗೆ ಸಮಾಧಾನನೇ ಇಲ್ಲ. ಲೈಫಲ್ಲಿ ಸಮಾಧಾನ ಅನ್ನೋದೇ ಇಲ್ಲ. ಯಾಕೆಂದರೆ ನನಗೆ ಅದು ಇವತ್ತು ಯೂಸ್ ಮಾಡಿಬಿಡ್ಬೇಕು, ಅದ್ರ ರಿಸಲ್ಟ್ ಏನು ಅಂತ ನಾನು ನೋಡ್ಬಿಡ್ಬೇಕು. ಆ ಥರ ನಾನು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಈ ವಿಡಿಯೋ ಬಂದ್ಬಿಟ್ಟು ಹೇರ್ ಕಲರ್. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ. ಮನೆಯಲ್ಲೇ ಮಾಡ್ತಿದ್ದೀನಿ ಹೇರ್ ಕಲರ್. ಹೇರ್ ಕಲರ್ ನನಗೆ ಹೊಸದಂತ ಅಲ್ಲ, ಯಾಕೆಂದರೆ ಮೂರನೇ ಸತಿ ಈ ಥರದ ಫಸ್ಟ್ ಟೈಮ್ ಮಾಡಿಸಿದ್ದೆ. ಇದು ಸಲೂನಲ್ಲಿ ಮೆಜೆಂಟಾ ರೆಡ್ ಕಲರು. ಆ ಕಲರ್ ತುಂಬಾ ಚೆನ್ನಾಗಿತ್ತು, ಆದರೆ ಅದು ನನಗೆ ಸೂಟ್ ಆಗಿಲ್ಲ. ಆಮೇಲೆ ಹೇರ್ ವಾಶ್ ಮಾಡಿ 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 ಅದಾದ ತಕ್ಷಣ ಇನ್ನೊಂದು ಕಲರ್ ಬರುತ್ತಲ್ಲ, ಬಟ್ ಬ್ಲಾಂಡ್ ಯೂಸ್ ಮಾಡಿಲ್ಲ, ಆದರೂ ಒಂದು ಕಲರ್ ಬಂತು. ಆ ಕಲರ್ ನನ್ನ ಫೇವ್ರೆಟ್ ಇಲ್ಲ ಔಟರ್ ಕಲರ್. ಅದು ಆಗಿಬಿಟ್ಟು ಆಮೇಲೆ ಈ ಅಂಗಡಿಯಲ್ಲಿ ಸಿಗೋ ಸಣ್ಣ ಸಣ್ಣ ಪ್ಯಾಕೆಟ್ ಸ್ಯಾಶೆ ಬರುತ್ತಲ್ಲ, ಅದರಲ್ಲಿ ಒಂದು ಕಲರ್ ಒಂಥರ ರೆಡ್ ಥರ ಕಲರ್ ಇತ್ತು. ಆ ಕಲರ್ನ ಯೂಸ್ ಮಾಡಿದೆ ಮನೆಯಲ್ಲೇ. ಅದು ಕೂಡ ಚೆನ್ನಾಗಿತ್ತು. ಮತ್ತು ಅದು 2 ದಿನ ಸ್ವಲ್ಪ ಡಾರ್ಕಾಗಿ ಬಂತು ಕಲರು. ಆಮೇಲೆ ವಾಶ್ ಮಾಡಿ ಮಾಡಿ ನಾರ್ಮಲ್ ಸ್ಟೇಜಿಗೆ ಬಂತು, ಬಟ್ ಚೆನ್ನಾಗಿತ್ತು ಅದು ಕೂಡ. ಅಂದರೆ ಮೆಜೆಂಟಾ ರೆಡ್ ಥರದ್ದೇ ಸ್ವಲ್ಪ ಇತ್ತು ಆ ಕಲರು. ಈಗ 3ನೇ ಸತಿ ಮಾಡ್ತಾ ಇದ್ದೀನಿ ಗೈಸ್ ಮನೇಲೆ. ಭಯ ಆಗ್ತಾಯಿದೆ ಗೈಸ್, ಏಕೆಂದರೆ ಇದು ಸ್ವಲ್ಪ ಪ್ರೊಫೆಷ್ನಲ್ ಕಿಟ್ಟು. ಯಾವ ಥರ ಬರುತ್ತೆ ಹೇರ್ ಕಲರ್ ಅಂತ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ಇವಾಗ ನಾನು ಅಮೆಝಾನಿಂದ ಬೈ ಮಾಡಿರೋ ಪ್ರಾಡಕ್ಟು ಇದೆ ಗೈಸ್. ಕಾಣಿಸ್ತಿದ್ಯಾ? ಸ್ಟ್ರೀಕ್ಸ್ ಉಂಟು. ಇದು ಪ್ರೈಸ್ ಬಂದ್ಬಿಟ್ಟು 390 ಅಂತ ಕೊಟ್ಟಿದ್ದಾರೆ, ಆದರೆ ನಾನು 390 ರುಪೀಸಿಗೆ ತೊಗೊಂಡಿಲ್ಲ. ಇದು ನಾನು ತೊಗೊಂಡಿರೋದು 272 ರುಪೀಸಿಗೆ. ಆಫರಲ್ಲಿ ಸಿಕ್ಕಿರಬೇಕು, ಗೊತ್ತಿಲ್ಲ. ಬಟ್ ಅದು ಆ್ಯಕ್ಚುಯಲ್ ಪ್ರೈಸ್ ಬಂದು 390 ರುಪೀಸ್, 400 ರುಪೀಸ್. ಅಮ್ಮ ಭಯ ಆಗ್ತದೆ ಗೈಸ್. ಏನು ಈ ಕಲರ್ ಹೆಸರು ಬಂದ್ಬಿಟ್ಟು ಕ್ಯಾಪುಚಿನೋ ಬ್ರೌನ್. ಇದು ಈ ಕಲರ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಈ ಕಲರ್ ಬರುತ್ತೆ. ಬಂದರೆ ಓಕೆ, ಇಲ್ಲ ಅಂತ ಅಂದರೆ ನಾನು 2 ತಿಂಗಳು ಈ ಕಲರ್ ಜೊತೆ ಜೀವನ ಮಾಡಬೇಕಾಗುತ್ತೆ ಗೈಸ್. ಇಷ್ಟ ಆಗಿಲ್ಲ ಅಂತ ಅಂದರೆ ಮತ್ತೆ ಬ್ಲ್ಯಾಕ್ ಕಲರ್ ಮಾಡಿಸ್ಬೇಕಾಗುತ್ತೆ. ಈ ಥರ 2 ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಐ ಹೋಪ್ ಇದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದರಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ನಾನು ಕೂಡ ಯೂಟ್ಯೂಬಲ್ಲಿ ತುಂಬ ವಿಡಿಯೋ ಹೇರ್ ಕಲರಿಂದೆಲ್ಲ ನೋಡಿ ಇನ್ಸ್ಪೈರ್ಡ್ ಆಗಿಬಿಟ್ಟು ತರಿಸಿರೋದು ಇದನ್ನು. ನೋಡೋಣ, ಅವರಿಗೆಲ್ಲ ರಿಸಲ್ಟ್ ಚೆನ್ನಾಗಿ ಬಂದಿದೆ ಗೈಸ್. ನನಗೂ ಹಾಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಓಪನ್ ಮಾಡಿದ ತಕ್ಷಣ ಸ್ಟೆಪ್ 1, ಸ್ಟೆಪ್ 2 ಅಂತ 2 ಬಾಕ್ಸ್ ಸಿಗುತ್ತೆ ನಮಗೆ. ಒಂದು ಸ್ಟೆಪ್ 1, ಸ್ಟೆಪ್ 2, ಮತ್ತೆ ಏನೂ ಇಲ್ಲ. ಸೊ ಸ್ಟೆಪ್ 1ನಲ್ಲಿ ಏನಿದೆ ಅಂತ ಅಂದರೆ ಫಾಯಿಲ್ ಪೇಪರ್, ಡೆವಲಪರ್, ಬ್ಲಾಂಡ್ ಪೌಡರ್. ಬ್ಲಾಂಡ್ ಪೌಡರು 2 ಇದೆ.
ಒಂದು ಬ್ರಷು, ಒಂದು ಕೊಟ್ಟಿದ್ದಾರೆ ಗೈಸ್. ಇದು ಇನ್ಸ್ಟ್ರಕ್ಷನ್ ಬುಕ್ ಅಲ್ಲ, ಯಾವ್ಯಾವ ಕಲರ್ ಅಂತ, ಈ ಥರ ಯಾವ್ಯಾವ ಕಲರ್ ಅಂತ. ಇದು ಇನ್ಸ್ಟ್ರಕ್ಷನ್ ಬುಕ್. ಸ್ಟೆಪ್ 1 ಸ್ಟೆಪ್ 2 ಇರತ್ತಲ್ಲ ಅದು. ಆಮೇಲೆ ಲಾಸ್ಟ್ ಒಂದು ಇದು ಗ್ಲೌಸ್ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ ಇದರಲ್ಲಿ. ಸ್ಟೆಪ್ 2 ಬಾಕ್ಸ್ನ ಓಪನ್ ಮಾಡೋಣ. ಇದ್ರಲ್ಲಿ ನಮ್ಗೆ ಸಿಗತ್ತೆ ಕಲರ್ ಟ್ಯೂಬ್, ಒಂದು ಕಂಡೀಷ್ನರು, ಆಮೇಲೆ ಒಂದು ಚಿಕ್ಕದು ಡೆವಲಪರ್, ಒಂದು ಎರಡೆರಡು ಡೆವಲಪರ್ ಕೊಟ್ಟಿದ್ದಾರೆ ಗೈಸ್. ಎರಡೆರಡು ಡೆವಲಪರ್ ಇಲ್ಲ ಅಷ್ಟೇ, ಮತ್ತು ಇದರಲ್ಲಿ ಏನಿಲ್ಲ. ಸೊ ಇನ್ಸ್ಟ್ರಕ್ಷನ್ ಏನು ನಮ್ಗೆ ಬೇಡ ಅನ್ಕೊತೀನಿ, ಏಕೆಂದರೆ 3 ಸತಿ ಹೇರ್ ಕಲರ್ ಮಾಡಿದ್ರಿಂದ ಎಕ್ಸ್ಪೀರಿಯನ್ಸ್ಡ್. ಸೊ ಫಸ್ಟು ಇನ್ಸ್ಟ್ರಕ್ಷನ್ ಬೇಕು, ಸಾರಿ ಫಸ್ಟ್ ಇನ್ಸ್ಟ್ರಕ್ಷನ್ ಬುಕ್ ಓದ್ಕೊಳ್ಳೋಣ. ಓಕೆ, ಅದಕ್ಕೂ ಮುಂಚೆ ಈ ಟಾಪ್ನ ಚೇಂಜ್ ಮಾಡಬೇಕಾಗುತ್ತೆ ನಾನು, ಏಕೆಂದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ನನಗೆ ಜಿತ್ತ ಮಾಡೋಕ್ಕಿಂತ ಮುಂಚೆ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಸ್ಟಾರ್ಟ್ ಮಾಡೋಣ. ಇವಾಗ ನನಗೊಂದು ಬೌಲ್ ಬೇಕಾಗುತ್ತೆ. ಬಾಟಲ್ 80 ml ಇದು ಡೆವಲಪರ್ನ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೇ ಬ್ರಷ್ ಅಲ್ಲಿ ಮಾಡ್ಕೊಂತೀನಿ. One eternity later. 30 minutes ಆಯ್ತು, ಫಿನಿಶ್ ಆಯಿತು. ಇವಾಗ ವಾಶ್ ಮಾಡ್ಕೊಂಡ್ಬರ್ತೀನಿ. ಹೇರ್ ವಾಶ್ ಮಾಡಾಯ್ತು ಗೈಸ್. ಈ ಥರ ಕಾಣಿಸ್ತಾ ಇದೆ ಇವಾಗ ನಾವಿದು ಬ್ಲಾಂಡ್ ಅಪ್ಲೈ ಆಗಿದೆ. ಇವಾಗ ನಾವು ಕಲರ್ನ ಅಪ್ಲೈ ಮಾಡೋಣ. ಈಗ ಕಲರ್ ಅಪ್ಲೈ ಮಾಡೋಕ್ಕೆ ಒಂದು ಬೌಲ್ ಬೇಕು ಫಸ್ಟು, ಆಮೇಲೆ ಕಲರ್. ಫುಲ್ ಹಾಕೋಣ. ಕಲರ್ನ ಹಾಕೊಂಡಿದ್ದೀನಿ ಫುಲ್ಲು. ಕಲರ್ನ ಹಾಕೊಂಡಿದ್ದೀನಿ. ಇವಾಗ ನಿಮಗೆ ಇನ್ನೊಂದು ಡೆವಲಪರ್ ಇತ್ತಲ್ಲ ಸಣ್ಣದು, ಆ ಡೆವಲಪರ್ನ ಹಾಕ್ತಾ ಇದ್ದೀನಿ. ಸಣ್ಣ ಡೆವಲಪರ್ ಇತ್ತಲ್ಲ ಅದನ್ನ ಹಾಕ್ತಾ ಇದ್ದೀನಿ.
One eternity later. ಇದೇ ಥರ ಆವಾಗಿನ ಹೇರ್ ಸ್ಟೈಲ್ ಥರನೇ ಮಾಡ್ಕೊಬೇಕು. ಇವಾಗ ನಾನು ಬ್ರಷ್ನ ಯೂಸ್ ಮಾಡಲ್ಲ, ಫಾಯಿಲ್ ಇದು ಕೈಯಲ್ಲೇ ಅಪ್ಲೈ ಮಾಡ್ತೀನಿ, ಆಮೇಲೆ ಫಾಯಿಲ್ ಪೇಪರ್ ತೊಗೊಂಡು ಅಂಟಿಸ್ತೀನಿ. ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಆಗುತ್ತೆ ಅಷ್ಟೇ. ಕಲರ್ ಅಪ್ಲೈ ಮಾಡಿ ಆಗಿದೆ, ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ಆಮೇಲೆ ನೋಡೋಣ ಯಾವ ಥರ ಕಲರ್ ಬಂದಿದೆ ಅಂತ. 30 ಮಿನಿಟ್ಸ್ ಆಗಿದೆ ಗೈಸ್. ಈ ಕಂಡೀಷ್ನರ್ನ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಡು ಬರ್ತೀನಿ. ಹಿಯರ್ ಇಸ್ ದ ಫೈನಲ್ ಲುಕ್ ಗೈಸ್. ಓ ಮೈ ಗಾಡ್, ಫಸ್ಟ್ ಕಲರ್ ನೋಡಿ ಗೈಸ್, ಲುಕ್ ಇಟ್ ದ ಕಲರ್. ಎಕ್ಸಾಕ್ಟ್ಲಿ ನಾನು ಕಲರ್ನ ಅಪ್ಲೈ ಮಾಡ್ಬೇಕಾದ್ರೆ ಯಾವ ಕಲರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ನೋ ಅದೇ ಕಲರ್. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ಇನ್ನೂ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.